ವಿದ್ಯಾರ್ಥಿಗಳೇ ಮಾಡ್ರಿ, ಈಗ ಟೈಮ್ ಕೊಟ್ಟದ. ಇದನ್ನು ನೀವು ಒಂದು ವೇಳೆ ಏನಾದರೂ ಲಕ್ಷ್ಯ ಕೊಟ್ಟು ನೋಡಿದ್ರೆ ಸರ್ ಅಂತಾರ ಕಚ್ಚಾ ಇರಲಾರ್ದ ಒಂದು 300 ಗಣಿತಗಳನ್ನು ಮಾಡ್ಬೋದು ಅಂತ ನಾ ಹೇಳಿದ್ದೆ. ನಿಮಗೆ ಒಂದು ಉದಾಹರಣೆ ಇದೇ ವಿಡಿಯೋದಾಗೆ ನಿಮಗೆ ನಾನು ತೋರಿಸ್ತೇನೆ. ಮೊದಲ ರೀತಿ ಪ್ರಕಾರ ಗಣಿತ ನೋಡ್ರಿ, ಕಲೀರಿ, ಮಗ್ಗಿ ಬರಬೇಕು, ಭಕ್ತಿದಿಂದ ಕಲೀರಿ. ಈ ವಿಡಿಯೋ ಏನದಲ್ಲ ಓಲ್ಡ್ ICISI ಅಭ್ಯಾಸ, ವೇದಿಕ್ ಮ್ಯಾಥಮೆಟಿಕ್ಸ್ ಕೂಡ್ಯದ, NCERT ಕೂಡ್ಯದ, CBSE ಕೂಡ್ಯದ, ICISI ಅಂತೂ ಅತಿ ಹೆಚ್ಚು ಕೂಡ್ಯದ. ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿದ್ರಿ ಅಂದ್ರೆ ನಮ್ಮ ಪ್ರಯತ್ನದಿಂದ ನೀವು ಶಣ್ಯರಾಗ್ರಿ. ಆದ್ರೆ ನಿಮ್ಮ ಪ್ರಯತ್ನದಿಂದ ಏನಾಗ್ತದ, ನಿಮಗೊಂದು ಗುರಿ ಮುಟ್ಲಿಕ್ಕೆ ಸಾಧ್ಯದ. ಯಾವುದೇ ಒಂದು ವಿದ್ಯಾರ್ಥಿ ಗುರಿ ಮುಟ್ಟಬೇಕಾಯಿತು ಅಂದ್ರೆ ಶಿಕ್ಷಕರ ಪ್ರಯತ್ನ ಭಾಳ ಬೇಕು. ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಕಲಿಸ್ತಿರ್ತೀವಲ್ಲ, ಅದನ್ನು ಪ್ರಾಮಾಣಿಕತನದಿಂದ ನೀವು ಅಭ್ಯಾಸ ಮಾಡಿ ತಿಳ್ಕೊಂಡ್ರಿ ಅಂತಂದ್ರೆ ಈ ವಿಡಿಯೋಕ್ಕೆ ಬೆಲೆ ಇರ್ತದೆ. ನೋಡ್ರಿ, ಎಲ್ಲ ಲಕ್ಷ. ಒಂದು 4 ಭಾಗ ಅಂದರೆ ಏನು? ಒಂದು ವಸ್ತುವಿನಲ್ಲಿ 1 ರೂಪಾಯಿದಾಗ 4 ಭಾಗ ಮಾಡೋದು, ಅಥವಾ ಒಂದು ಹಣ್ಣಿನೊಳಗೆ 4 ಭಾಗ ಮಾಡೋದು, ಒಂದು ಹಣ್ಣನ್ನು 4 ಮಂದಿಗೆ ಹಂಚಬಹುದು, ಒಂದು ಹಣ್ಣು ಬರೋಬ್ಬರಿ 4 ಜನರಿಗೆ ಹಂಚ್ಬೋದು, ಅಥವಾ ಒಂದು 4 ಭಾಗ ಬರೋಬ್ಬರಿ ಒಬ್ಬ ವಿದ್ಯಾರ್ಥಿ ಒಬ್ಬರಿಗೆ ಹಂಚಬಹುದು. ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಭಾಜಕದಲ್ಲಿ ಭಿನ್ನ ರಾಶಿ ಬಂತು ಅಂದ್ರೆ ಅದು ಗುಣಕ ವಿಲೋಮ ಆಗ್ತಿರ್ತದ. ಅದನ್ನು ನೆನ್ಪಿಟ್ಕೋಬೇಕು. ರಾಶಿ ಪದ್ಧತಿ ಒಳಗೆ ಭಿನ್ನ ರಾಶಿ ಬಂತು ಅಂದ್ರೆ ಅಂಶ ಇದ್ದದ್ದು ಛೇದ ಆಗ್ತದೆ, ಛೇದ ಇದ್ದದ್ದು ಅಂಶ ಆಗ್ತದೆ ಸರ್ವಾಸ ಬಾಗಿಲೆದಾಗ. ಅದನ್ನು ನೀವು ತಿಳಿಸಿ ಹೇಳ್ತಾರೆ. ನೋಡಿ, 60 ಹಣ್ಣುಗಳಲ್ಲಿ 1 4 ಇರಂತೆ ಎಷ್ಟು ಜನರಿಗೆ ಹಂಚಬಹುದು? ಇದನ್ನ ಗಣಿತ ನಿಮ್ಮ ರೀತಿ ಪ್ರಕಾರ ತಿಳಿಸ್ತಾನೋ, ಬಾಯದಿಂದಲೂ ತಿಳಿಸ್ತಾನೋ. ತಿಳಿತಲ್ಲ? ನೋಡಿ, ಬಾಯಲ್ಲಿ ಹೆಂಗೆ ನೋಡೋದು. ಆಮೇಲೆ 1 4 ಬರೋಬ್ಬರಿ ಎಷ್ಟು ಜನ? 1 ಜನ. ತಿಳ್ಕೊಳ್ಳಿ, ಅದನ್ನು 1 ಜನ ಅಂದ್ರೆ ಒಬ್ಬರಿಗಿಂತಲೂ ಹೆಚ್ಚಿದ್ದವ್ರಿಗೆ 1 ಜನ ಅಂತಾರೆ. 1 4 ಭಾಗ ಬರೋಬ್ಬರಿ ಒಬ್ಬನಿಗೆ. 1 4 ಒಬ್ಬನಿಗೆ ಆದ್ರೆ 60ಕ್ಕೆ ಬರೋಬ್ಬರಿ ಎಷ್ಟು? ನೋಡಿ, 60 ಗುಂಡ್ಲೆ 1, ಇದು ಮೇಲೆ ಸರಾಸ ಬಾಲೆ, ಇಲ್ಲಿ ಗುಂಡ್ಲೆ ಹಾಕ್ರಿ. ಇದು ಗುಣಕ ವಿಲೋಮ ಆಗ್ತದ. ಭಾಜಕದಲ್ಲಿ ಭಿನ್ನ ರಾಶಿ ಬಂದರೆ, ಭಾಜಕದಲ್ಲಿ ಭಿನ್ನ ರಾಶಿ ಬಂತಂದ್ರೆ ಏನಾಗ್ತದೆ? 1 4 ಇಟ್ಟು ಮಾಡಬಾರ್ದು. ಅದನ್ನು 4 ಮೇಲೆ ಹೋಗ್ತದೆ, 1 ತಳಗೆ ಬರ್ತದೆ. 4 ಮೇಲೆ ಹೋಗ್ತದೆ, 1 ತಳಗೆ ಬರ್ತದೆ. 6 4 24, 240 ಜನರು 240 ಜನರು. 240 ಜನರ ಉತ್ತರ ಎಲ್ಲದು ಉತ್ತರ ಸಂಖ್ಯೆ ಬಿ. ಸರ್, ಬಾಯಲ್ಲಿ ಹೆಂಗೆ ಮಾಡ್ಬೇಕ್ರಿ ಅಂತ ಕೇಳ್ತೇವೆ ನಾವು. ಈ 4ಕ್ಕೆ ನೀವು ಏನು ಮಾಡಬೇಕು? ಇದೇನದಲ್ಲ ಗುಣಕ ವಿಲೋಮ ಆಗಿಬಿಡುತ್ತದೆ. ಈ ಮೊದಲೇ ಇಲ್ಲೇ ಗುಣಕ ವಿಲೋಮ ಮಾಡಿಬಿಡ್ರಿ. 6 4 24, ಮುಂದೊಂದು 0 240. ಉತ್ತರ ಝಟ್ಪಟ್ ಇಲ್ಲೇ ಮನಸ್ಸಿನಾಗೆ ಗುಣಕ ವಿಲೋಮ ಮಾಡಿಬಿಡ್ರಿ. ಅರ್ಥಾತ್ ನಿಮ್ಮ ಹತ್ತರ ಕಚ್ಚಾ ಇರ್ತದ, 60 ಮಾಡಿಬಿಡ್ರಿ. ಇದನ್ನು ಗುಣಕ ವಿಲೋಮ ಮಾಡಿಬಿಡ್ರಿ. ಮೇಲೆ 4 ತಳಗ 1. ನೋಡ್ರಿ, 240 ಬಾಯಿಲೇನೆ ಬಂತಲ್ಲ. ನೀವು ಪರ್ಫೆಕ್ಟ್ ಆಗೋದ್ರಿಂದ ವೇಗವಾಗಿ ಮಾಡುವ ಗಣಿತಗಳು, ನಿಮ್ಮ ರಿವಿಷನ್ ಹೆಚ್ಚು ಅಭ್ಯಾಸ ಮಾಡೋದರಿಂದ, ತಿಳ್ಕೊಂಡು ಮಾಡೋದರಿಂದ ನಿಮಗೆ ಸ್ಪೀಡ್ ಹೆಂಗೆ ಮಾಡಬೇಕು ಅನ್ನೋದು ಬಂದ್ಬಿಡ್ತದೆ. ನೀವು ಇಷ್ಟೆಲ್ಲ ಎಲ್ಲ ರೀತಿ ಹಚ್ಕೋತ ಹೋಗ್ತೀರಿ. 1 60 ಹಚ್ಚಿಬಿಡ್ತೀರಿ. 1 4 ಬಂದರೆ ಈ ಕಡೆ ಭಿನ್ನ ರಾಶಿ ಬರ್ತದೆ ಅಂತ ತಿಳ್ಕೊಂಡು ಗುಣಕವೆಲ್ಲ ಮಾಡಿ ಗುಣಾಕಾರ ಮಾಡಿ ಇಟ್ಟುಬಿಡ್ತೀರಿ. ಅದರಂತೆ ಇಲ್ಲಿ 5 ಲೀಟರ್ ಹಾಲನ್ನು 10ನೇ 1 ಲೀಟರಿನಂತೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬಹುದು? ಮೇಲೆ ಏಕಾಂಶ ಭಿನ್ನ ರಾಶಿ ಅದ ಅಂದರೆ ಇದಕ್ಕೆ ಗುಣಾಕಾರ ಆಗಿಬಿಡುತ್ತದ. ಮೇಲೆ ಹೋಗ್ತದಲ್ಲ, 10 ಮೇಲೆ ಹೋಗ್ತದ, 1 ತಳಗೆ ಬರ್ತದ. ಇಂಥ ಥಿಂಕಿಂಗ್ ಪವರ್ ಇರ್ಬೇಕು ನವೋದಯದ ಹುಡುಗರು. ನವೋದಯದಲ್ಲಿ ಥಿಯರಿಗಿಂತಲೂ ಕ್ರಿಯೇಟಿವ್ ಮೈಂಡ್, ತಿಳ್ಕೊಳ್ಳೋಂಥ ಶಕ್ತಿ ಬರಬೇಕು. ಆ ತಿಳ್ಕೊಳ್ಳೋ ಶಕ್ತಿ ಬರಬೇಕಪ್ಪ ಅಂತ 30ರ ತನಕ ಮಗ್ಗಿ ಬಾಯ್ಪಾಟಿರ್ಬೇಕು, ಎಕ್ಸ್ಪರ್ಟ್ ಭಾಗಾಕಾರ ಇರಬೇಕು, ಮೈನಸ್ ನಾನ್ ಸ್ಟಾಪ್ ಮೈನಸ್ ಮಾಡಬೇಕು. ಅಂದ್ರೆ ಹೆಂಗೆ ನಾನ್ ಸ್ಟಾಪ್ ಮೈನಸ್ ಅಂದ್ರೆ ಏನ್ರಿ ಸರ್ ಅಂತ ಕೇಳಿದ್ರೆ, 15ರಾಗ 8 ಹೋದರೆ ಎಷ್ಟು? 7 ರೀ ಸರ್. 21ರೊಳಗೆ 15 ಹೋದರೆ ಎಷ್ಟು?
16 ಸರ್ ಹಿಂಗೆ ಹೇಳಂತ ವಿದ್ಯಾರ್ಥಿ ಬೇಕು. 15ರಾಗ 8 ಕಳೀರೇನ ನಿಮ್ಮ ಬಟ್ಟ ನಮ್ಮ ಬಟ್ಟ ಕಾಲಾನ್ ಬಟ್ಟ ಕೈ ಬಟ್ಟ ಅವನ್ನ ಮಡಿಚಿ ಎಣಿಸಿ ಒಳ್ಳೆ ಮಾತು ಕೈಲೇ ಬಟ್ಟೆ ಎಣಿಸೋಣ ಯಾವ ಹೇಳ್ತಾನಲ್ಲ ಅವ ಎಂದೂ ಉದ್ಧಾರ ಸಾಧ್ಯನೇ. ಯಾರಿಗೆ ಮೈನಸ್ ಬಾಯಿಲೆ ಬರ್ತದೆ. 50ರಾಗ 15 ಕೊಟ್ಟರೆ ಎಷ್ಟು? 35 ರೀ ಸರ್. 135 ಕೊಟ್ಟರೆ ಎಷ್ಟು? 65. ಹಿಂಗೆ ಯಾವ ಉತ್ತರ ಕೊಡ್ತಾನ ಅವ 100% ನವೋದಯ ರಿಸಲ್ಟ್ ತಗೋತಾನ. ಯಾಕಂದ್ರೆ ಅವನಲ್ಲಿ ಮ್ಯಾಗ್ನೆಟ್ ಪವರ್ಫುಲ್ ಇರ್ತದೆ ಮೈಂಡ್ದಾಗ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ. ನಿನ್ನ ಕಡೆ 50 ರೂಪಾಯಿ ಅವಪ್ಪ, ನನಗೆ 35 ಕೊಟ್ಟು ಎಷ್ಟು? 15 ರೀ ಸರ್ ಅಂತಾನೆ. ಎಷ್ಟನೇತಿ ಹುಡುಗ? 3ನೇತಿ ಹುಡುಗ ಹೇಳ್ತಿರ್ತಾನೆ, 5ನೇತಿ ನಾವು ಬಟ್ಟೆ ಎಣಿಸ್ತಿರ್ತಾನೆ. ಪರೀಕ್ಷೆ ಮಾಡಿ ನೋಡ್ರಿ. ಹುಡುಗರನ್ನ ಆಯ್ಕೆ ಮಾಡುವಾಗ ಮೆಂಟಲ್ ಎಬಿಲಿಟಿ ಚೆಕ್ ಮಾಡಿ ತಗೋಬೇಕು. ಪಾಲಕರ ನಂಬಿಕೆಯನ್ನು ನಮ್ಮ ಮಕ್ಕಳು ಶಣ್ಯರಾಗಲಿ, ನವೋದಯ ಹೋಗಲಿ, ಸೈನಿಕ್ ಸ್ಕೂಲ್ ಹೋಗಲಿ ಅಂತಂದ್ರೆ ಅದರಾಗ ಒಂದು ಸ್ವಲ್ಪ ವಿಚಾರ ಮಾಡಿ ನಾವು ಮಕ್ಕಳನ್ನ ಸಂಖ್ಯೆ ಆಯ್ಕೆ ಮಾಡಿ ತೊಗೊಂಡು ಒಂದು ರಿಸಲ್ಟ್ ಹೆಚ್ಚಿಗೆ ಬರ್ತದೆ. ನಾನು ಹಾಗೆ ಮಾಡ್ತಿದ್ದೆ ನೋಡ್ರಿ. ಈಗ 5 ಲೀಟರ್ ಹಾಲನ್ನು 1 ಲೀಟರ್ನಂತೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬಹುದು? ಇದು ನೋಡ್ರಿ, ಇದು ಗುಣಕವಿಲ್ಲಮ ಆಗ್ತದ ಅಂದ್ರೆ 15 50 ಬರ್ತದೆ. ಬಾಯಲ್ಲೇನೆ ಇಡ್ಬೇಕು, ಮಾಡಿ ತೋರಿಸ್ತಾನೆ ನೋಡಿ. 1/10 ಲೀಟರ್ ಇಸ್ ಈಕ್ವಲ್ ಟು ಲೀಟರಿಗೆ ಏನು? ಒಬ್ಬ ವಿದ್ಯಾರ್ಥಿ, ಒಂದು ವಿದ್ಯಾರ್ಥಿ. ಹೌದಾ? 5 ಲೀಟರ್ ಹಾಲಿಗೆ ಎಷ್ಟು ವಿದ್ಯಾರ್ಥಿ? ಜಾಗ ತೋತ್ನಾಗ ಗಣಿತ ಭಾಳ ಬರಲ್ಲ ಅಂತ ತಿಳ್ಕೊಂಡು ನಾ ಮುದ್ದೆ ಹಿಂಗೆ ಮಾಡಿರ್ತಾನೆ. 5 1 ಮ್ಯಾಲೆ ಹೋತ, ಮುಂದಿದೇನಾತ? ಗುಣಕವಿಲೋಮ. ಮ್ಯಾಲೆ 10 ಆತು, ತೆಳಗೆ 1 ಆತು. ನೋಡ್ರಿ, 15 50 ವಿದ್ಯಾರ್ಥಿಗಳು. ಬರೋಬರ ಆಗ್ತಿಲ್ಲ ನೋಡ್ರಿ. 50 ವಿದ್ಯಾರ್ಥಿಗಳು. 50 ವಿದ್ಯಾರ್ಥಿ. ಉತ್ತರ ಸಂಖ್ಯೆ ಡಿ. ನೋಡ್ರಿ, ಮುಂದಿನ ಲೆಕ್ಕ ನೀವೇ ಬಾಯ್ದೇನ್ ಮಾಡ್ತಿರಲ್ಲ, ನೀವೇ ನೋಡಿರ್ಬೇಕಾದ್ರೆ ಹೆಂಗಿರ್ತಾವ ಗಣಿತ ಅಂದ್ರೆ, ಇಲ್ಲಿ ನಾ ತಿಳಿಸಿ ಹೇಳಿರ್ತಾನ, ಇಲ್ಲಿ ನಾನು ಸ್ವಲ್ಪ ವಿಚಾರ ಶಕ್ತಿ ಕೊಟ್ಟೆ ಬಿಟ್ಟಿರ್ತಾನ. ಸೇಮ್ ಡಿಟ್ಟು ಹಂಗೆ ಗಣಿತ ಇಟ್ಟಿರೋದಿಲ್ಲ. ಸ್ವಲ್ಪ ವಿಚಾರ ಮಾಡತಕ್ಕಂಥ ಗಣಿತ ಅದನ್ನು ಮಾಡಿ ಹುಡುಗ ಉತ್ತರ ತೆಗಿಯುವಂಥ ಹುಡುಗರು ರಗಡಿರ್ತಾವ. ಈ ಗಣಿತಗಳನ್ನು ನೀವು ಕಲ್ತು ನೋಡ್ರಿ, ಮುಂದೆ ನಿಮ್ಗೆ ಎಷ್ಟು ಮುಂದೆ ನೀವು 10th ಲೆವೆಲ್ PUC ಫಸ್ಟ್ ಇಯರ್ದಾಗ ಅವಾಗ ಅತಿ ಹೆಚ್ಚಿನ ಶಿಕ್ಷಕರು ನಮ್ಗೆ ಹೇಳಿದ್ದು ಟಪ್ 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 ಅಭ್ಯಾಸ ತಿಳಿತದ ನಿಮಗೆ. ಇಲ್ಲಿ ತಿಳ್ಕೊಲಿಲ್ಲ ಅಂದ್ರೆ ಇದನ್ನ ಅಲ್ಲೂ ತಿಳಿದದು ನಿಮಗೆ. ಇದನ್ನ ತಿಳ್ಕೊಂಡು ಹೋದ್ರಿ ಅಂತಂದ್ರೆ ಅವ್ರು ಹೇಳಿದ ಅಭ್ಯಾಸ ಪಟ್ 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 ತಲೆಯಾಗ ರೀಲ್ ಆಗಿ ಬಿಡುತ್ತದೆ ನಿಮಗೆ ಅಭ್ಯಾಸ. ಅದಕ್ಕೆ ಇದಕ್ಕೆ ಬೇಸಿಕ್ ಫಂಡಮೆಂಟಲ್ ಏನು? ನವೋದಯದಿಂದ IAS ಅಧಿಕಾರಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನವೋದಯ ವಿದ್ಯಾಲಯದಾಗ ಸಿಗುವಂಥ ಅಭ್ಯಾಸ ಎಲ್ಲೂ ಸಿಗೋದು. ಆ ಎಜುಕೇಷನ್ ಕ್ವಾಲಿಟಿನೇ ಹಂಗದ ನೋಡ್ರಿ. ಇವೆಲ್ಲ ನವೋದಯದ ಅವಾಗಿನ ಅಭ್ಯಾಸಗಳು ಇವು. ಇದನ್ನ ಬಾಯಲ್ಲಿ ಹೆಂಗೆ ಮಾಡೋದು ಆಮೇಲೆ ನಾ ತಿಳಿಸ್ತಾನೋ, ನೀವು ಚೆನ್ನಾಗಿ ಬಿಡಿಸೋಣ. ಆಯ್ತಾ? ವಿಡಿಯೋ ಆನ್ ಮಾಡ್ಬೇಕು. ನಾ ಯಾಕೆ ಸರಿತಾನಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳು ಇದನ್ನ ಬರ್ಕೋತಿರ್ತಾರ, ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಆ ಗಣಿತ ನೋಡಿ ಮಾಡ್ತಿರ್ತಾರ. ಅದಕ್ಕೆ ನಾ ಸೈಡ್ ಸರಿತಿರ್ತಾನೆ. ಮ್ಯೂಟ ತೆಗೀರಿ. ನೋಡ್ರಿ, ವಿದ್ಯಾರ್ಥಿಗಳು 2100 ರೂಪಾಯಿಯನ್ನ 10 ಪುಣಾಕ್ 1 2 ರೂಪಾಯಿದಂತೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬಹುದು ಅಂದಾಗ 2 21 21 2 ರೂಗೆ ಬರೋಬರಿ ಒಂದು ವಿದ್ಯಾರ್ಥಿ. ನಾ ಸಾಣದ ಜಾಗ ತೊಗೊಂಡೋದು ನಿಮಗೆ, ಯಾಕಂದ್ರೆ ಗಣಿತ ಭಾಳ ಆಗ್ಬೇಕು ನಿಮಗೆ. 2100 ರೂಪಾಯಿಗೆ ಬರೋಬರಿ ಎಷ್ಟು ವಿದ್ಯಾರ್ಥಿಗಳು? ಬಾಯಲ್ಲೇನು ಹೇಳ್ತಾನೆ, ಇದು 21ಕ್ಕೆ ಭಾಗ ಆದ್ರೆ 100 ಬಂತು, 100ಕ್ಕೆ ಇದಕ್ಕೆ 2 ಗುಣಾಕಾರ ಮಾಡಿದ್ರೆ 200 ವಿದ್ಯಾರ್ಥಿಗಳು. ಐದಿಂದೆ ಇಲ್ಲಿ ನೋಡ್ರಿ, ಗುಣಕ ವಿಲೋಮ ಆಗ್ತದೆ. ಇದು ಗುಣಕ ವಿಲೋಮ ಆದಾಗ 2 ಮ್ಯಾಲೆ ಹೋಗ್ತದೆ, 21 ತಳಗೆ ಬರ್ತದೆ. 21ರಲ್ಲಿ ಭಾಗಿಸಿದ್ರೆ 100 ಆಗ್ತದೆ. 100ಕ್ಕೆ 2ಕ್ಕೆ ಗುಣಾಕಾರ ಮಾಡಿಬಿಟ್ರೆ 200 ಅಂತ ಬೈದಿಂದೆ ಟಪ್ಪನ ಹೇಳಬಹುದು. ಇಂಥ ಗಣಿತಗಳನ್ನು ನೀವು ಸಬ್ಸ್ಕ್ರೈಬ್ ಆಗಿ ದಿನಾಲು ನನ್ನ ಗಣಿತಗಳನ್ನು ನೋಡಿದಿರಿ ಅಂದ್ರೆ ಅದು ಪಾಲಕರಿಗೆ ಎಷ್ಟು ಖುಷಿ. ನನ್ನ ಮಗ ಫಸ್ಟ್ ಇದ್ದ,
ಏನು ಗಣಿತ ಪಾಲಕರು ಇದನ್ನು ಕಲ್ತು ನಿಮ್ಮ ಹುಡುಗರು ಕಲಿಸಿ ನೋಡ್ರಿ. ನಿಮ್ಮ ಮನ್ಯಾಗ ಲೆಕ್ಕ ನಿಮ್ಮ ಎದುರಿಗೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟೊಂದು ಹುರುಪು ಬರ್ತದಂದ್ರೆ ಸುಮಾರಾಗಿ 45,000 ವಿದ್ಯಾರ್ಥಿಗಳು, ಒಂದು 400-500 ಪೇರೆಂಟ್ಸ್ ಸಬ್ಸ್ಕ್ರೈಬರ್ ಆಗ್ಯಾರ. ನನಗೆ ಈಗ ಹೊಸ ವಿಡಿಯೋ ಮಾಡ್ಲಿಕ್ಕೆ ಯಾಕಂದ್ರೆ ಮೊದಲಿನ ವಿಡಿಯೋಗಳು ಏನವ ಅಂದ್ರೆ ಫಾಸ್ಟಾಗಿ ಆಗ್ಯಾವ. ಹೆಂಗಾಗ್ಯಾವ ಅಂದ್ರೆ ನಾವು ಬೇಗನೆ ಅಭ್ಯಾಸನ ಮುಗಿಸಿಬಿಟ್ಟನ್ನ ಹೇಳೋದು. ಹಂಗೆ ಮಾಡಬೇಡ್ರಿ ಸರ್, ಇನ್ನೊಂದು ಸ್ವಲ್ಪ ಸೈಲೆಂಟಾಗಿ ಹೇಳ್ರಿ. ನೀವು ಮಾದರಿ ಹೆಚ್ಚು ಹಾಕಿರಿ ಸರ್ ಅಂತಂತ ರಿಟೈರ್ಡ್ ಟೀಚರ್ಗಳದ್ದು ನನಗೆ ಫೋನ್ ಬಂದಾಗ ಹೆಚ್ಚು ಮಾದರಿಗಳನ್ನು ಹಾಕಿ ಮತ್ತು ಹೊಸ ವಿಡಿಯೋಗಳನ್ನು ಮಾಡ್ಲಿಕ್ಕೆ ನೀವು ಅದಕ್ಕೆ ಲೇಟಾಗಿ ಅಪ್ಲೋಡ್ ಆಗ್ತಾವೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನೋಡಿ, ಎಷ್ಟು ಸರಳ ಅದ ನೋಡ್ರಿ. ನಾ ಹೆಂಗೆ ಕೊಟ್ಟಂದು ನೋಡ್ರಿ. ಈ ಮಾದರಿಗಳನ್ನು ಕೊಡಬೇಕಾದ್ರೂ ಸಹಿತ ಇಂಥ ಮಾದರಿಗಳು ಟ್ರಿಕ್ಸ್ ಮ್ಯಾಥ್ಸ್ ಅಂತಾರೆ. ಇವಕ್ಕೆಲ್ಲ ಈ ಟ್ರಿಕ್ಸ್ ಮ್ಯಾಥ್ಸ್ಗಳನ್ನು ಹಾಕಿ ಹಿಂಗೆ ಹೇಳ್ತಿರ್ತಾರೆ. ಇವೊಂದು 4 ಲೆಕ್ಕ ನೀವು ಪರ್ಫೆಕ್ಟ್ ಕಲ್ತು ಬಿಟ್ರಿ ಅಂದ್ರೆ ಮುಂದಿನ ಗಣಿತಗಳು ತಾವೇ ಬಂದುಬಿಡ್ತಾವೆ. ನೀವು ಎಸ್ ಸೀರಿಯಲ್ ಅಭ್ಯಾಸ ಮಾಡಿರಿ. ಅದನ್ನು ನೋಡಿ, ಎಸ್ ಸೀರಿಯಲ್ ಒಂದು 600-700 ವಿಡಿಯೋ ಹಾಕಿ ನಾವು ಅವತ್ತೊಂದು ಕಲ್ತ್ರಿ ಅಂದ್ರೆ ಒಬ್ಬೊಬ್ಬ ನೀವೇ ಅಂತೀರಿ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ಕೋತ ಬರ್ರಿ. ಆಮೇಲೆ ನವೋದಯ ಬೇಕಂದ್ರೆ ಜೂನ್ದಿಂದ NCB 1ರಿಂದ ಪರ್ಫೆಕ್ಟ್ ಆಗಿ. ಈಗ ನಾನು ವಿಡಿಯೋ ಎಲ್ಲ ಮುಗಿಯಂಗಿಲ್ಲ, ನೀವು ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಕೋಚಿಂಗ್ ಕ್ಲಾಸ್ ಜಾನ್ಯುವರಿ ಫೆಬ್ರವರಿ ತನಕ ನಮ್ದು ಹಾಗೆ ಅಪ್ಲೋಡ್ ಆಗೈತಿರ್ತದೆ. ಯಾಕಂದ್ರೆ ಇದು ಬೇಸಿಕ್ ಅಭ್ಯಾಸ. ಒಂದು 25 ಚಾಪ್ಟರ್ ಆಗಿ ನವೋದಯ ಪೇಪರ್ಗಳು ಹಾಕ್ಲಿಕ್ಕೆ ಚಾಲು ಮಾಡ್ತಾನೆ. ಆ 87ನೇ ಇಸ್ವಿದಿಂದೇ ಚಾಲು ಮಾಡ್ತಾನೆ ನವೋದಯಗಳು. ನಿಮ್ಮ ಸಾಕಷ್ಟು ಟೈಮ್ ತಿಳಿಸಿ ಹೇಳ್ತಿರ್ತಾನೆ. ನಾವು ಬಡ ಗಡಿಬಿಡಿ ಮಾಡಿ ಹಿಂಗೆ ನಿಮಗೆ ಈ ಕಡೆ ಡುಬ್ಬ ಮಾಡ್ತಿ ಹಿಂಗೆ ಬಂತು ಹಿಂಗೈತಿ ಇದು ಉತ್ತರ ಆಗ್ತದೆ ಅಂದ್ರೆ ನಿಮಗೆ ತಿಳಿಯಂಗಿಲ್ಲ. ಇದು ಭಾಜಕ, ಇವೆರಡೂ ಭಾಜ್ಯ. ಇದು ನೆನ್ಪಿಟ್ಕೋಬೇಕು. ರಚನೆ ಗುರ್ತಿರ್ಬೇಕು ಮನುಷ್ಯ. ಕನ್ಸ್ಟ್ರಕ್ಷನ್ ಅದು ಭಾಳ ಇಂಪಾರ್ಟೆಂಟ್. ಅದು ಹೆಂಗೆ ಇದನ್ನು ಬಿಲ್ಡಪ್ ಮಾಡೋದಂದ್ರೆ ಒಂದು ಗೆರೆ ಹಾಕಿದಾಗ ಇವೆರಡು ಏನಾಗ್ತಾವ, ಮ್ಯಾಲೆ ಬಂದ್ಬಿಡ್ತಾವ. ಆಮೇಲೆ ಇದು ಏನಾಗ್ತದ, ಇಲ್ಲೊಂದು ಗುಣಾಕಾರ ಹಾಕಿದಾಗ ಇದು 2 ಮ್ಯಾಲೆ ಹೋಗ್ತದ, ಕೆಳಗೆ 21 ಬರ್ತದ. ನೋಡ್ರಿ, 21 ಒಂದಲೇ 21 100ಲೇ. ನಾ ಹೇಳಿದ್ದಿಲ್ಲ 100 200. ಉತ್ತರ ಸಂಖ್ಯೆ ಸಿ. ಈಗ ಇದನ್ನು ಬಾಯಿಲೆ ಹೆಂಗೆ ಮಾಡ್ಬೇಕಂದ್ರೆ ನೋಡ್ರಿ, 2 ಹತ್ಲೆ 20 21 ಆಗ್ತದೆ. 21ಕ್ಕೆ ಬಾಕ್ಸಿರ್ 100 ಬಂತು. 100 200 ಕ್ರಾಸ್. ಹೆಂಗೆ ಹಚ್ಕೊಳ್ಳೋದು ನೋಡ್ರಿ. ಕಚ್ಚಾದಾಗ ಹೆಂಗೆ ಮಾಡೋದು, ಇಷ್ಟೆಲ್ಲ ರೀತಿ ಮಾಡ್ಕೊತ ಕೂತ್ರೆ ಟೈಮ್ ಸಾಲೋದಿಲ್ಲ. ಒಟ್ಟು ಹಣ ಎಷ್ಟದ, 21 ಅದ. 21 100ಕ್ಕೆ ನೀವು ಗುಣಕ ವಿಲೋಮ ಮಾಡ್ಕೊಂಡು ಬಿಡ್ರಿ. 10 20 21 ಮ್ಯಾಲೆ ಆಗ್ಯದ ಅಂದ್ರೆ ತಳಗೆ 21 ಇಟ್ಟು ಕಿಶಂದ ಮ್ಯಾಲೆ 2 ಇಟ್ಕೊಂಡು ಬಿಡ್ರಿ. 21 100 100 200. ನೋಡ್ರಿ, ಇಷ್ಟೆಲ್ಲ ನೀವು ಮಾಡಬೇಕಾದದ್ದು. ಅದು ಕಲಿಬೇಕಾದದ್ದು ಹಿಂಗ, ಮಾಡಬೇಕಾದದ್ದು ಹಿಂಗ. ಕಲಿಬೇಕಾದದ್ದು ಹಿಂಗ, ಮಾಡಬೇಕಾದದ್ದು ಹಿಂಗ. 2 ರೀತಿ ತಿಳಿಸ್ತಿರ್ತಾನೆ. 4 5 20 21 21 6 120. 6 ಬಂತು, 60 ಬಂತು. 60ಕ್ಕೆ 5 ಗುಣಾಕಾರ ಮಾಡಿದ್ರೆ 300 ಉತ್ತರ ಬಂತು. ಅಲ್ಲ, ನನಗೆ ಹೆಂಗೆ ಬಂತು ಈ ಗಣಿತ? ನಾ ಶಾಣೆ ಅಲ್ಲ. ನಿಮಗೆ ಕಲಿಸಿ ವಿದ್ಯಾರ್ಥಿಗಳಿಗೆ ಕಲಿಸಿ ಒಬ್ಬ ಶಿಕ್ಷಕ ಏನಾಗಿಬಿಡ್ತಾನ, ವಜ್ರ ಶರೀರ ಆಗಿಬಿಡ್ತದ. ಅವನ ಮೈ ತುಂಬಿ ಬಿಡುತ್ತದ, ಮೈಯಾಗ ತುಂಬುತ್ತದೆ ಅದು ಶಕ್ತಿ. ಒಂದು ಶಿಕ್ಷಕಿಗೆ ಶಕ್ತಿ ಬರಬೇಕಂದ್ರೆ ವಿದ್ಯಾರ್ಜನೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಮೈಯಾಗ ಅವ್ರಿಗೂ ಶಕ್ತಿ ಬರ್ತದೆ, ವಿದ್ಯಾರ್ಥಿಗಳು ವಜ್ರ ಶರೀರ ಆಗ್ತದೆ. ನೋಡಿ, ನಾ ಎಷ್ಟು ಇದರಲ್ಲಿ ಹೇಳತ್ತಂದ್ರೆ, ನಾನು ಏನು ಬರ್ತಿದ್ದಿಲ್ಲ ಮೊದಲು. ನಾವು ಹುಡುಗರಿಗೆ ಕಲಿಸಿ ಟ್ರಿಕ್ಸ್ಗಳು. ವೇದಿಕ್ ಮ್ಯಾಥಮೆಟಿಕ್ಸ್ ಹೆಂಗೆ ಬಂದದಂದ್ರೆ ನೀವು ಮಾಡೋದರಿಂದೇ ಬರ್ತದೆ. ನೋಡಿ, 4 5 20 21 21 6 150 65 300 ಬಾಯಿ. ನೀವೇ ನಾಳೆ ಹಿಂಗೆ ತಯಾರಾಗ್ತೀರಿ. ಹುಡುಗರು ಸಬ್ಸ್ಕ್ರೈಬರ್ ಆಗ್ರಿ, ದೊಡ್ಡವ್ರು ಕಲಿಯರಿ. ಮೊದಲು ಮಕ್ಕಳನ್ನ ತಯಾರು ಮಾಡ್ಲಿಕ್ಕೆ ಬರ್ತದೆ. 5 4 20 21 5 ರೂಪಾಯಿಗೆ ಯಾರು ಒಬ್ಬ ವಿದ್ಯಾರ್ಥಿ. 1260 ರೂಪಾಯಿಗೆ
ಬರೋಬ್ಬರಿ ಎಷ್ಟು ವಿದ್ಯಾರ್ಥಿಗಳು. ಅದಕ್ಕೆ ನಾ ಇಲ್ಲಿ ಅರ್ಧ ಜಾಗ ಮಾಡೀನ. ಯಾಕೆ ಮಾಡೀನಂದ್ರೆ ನಾ ಎರಡೇ ಗಣಿತ ತಿಳಿಸ್ಬೋದು, ಅದಕ್ಕೆ ನಾ ಪಾರ್ಟ್ ಮಾಡೀನ. 4 ಗಣಿತ ನಾ ತಿಳಿಸೋದ್ರಿಂದ ಹುಟ್ಟೂರಿಗೆ ಹೆಚ್ಚು ಅರ್ಥ ಆಗ್ತದ ಅಂತ ನಾ ಗಣಿತ ಹಾಕಿರ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಇದು ಮ್ಯಾಲೆ ಮಾಡ್ರಿ. ಇದಕ್ಕೆ ಸರ್ವಾಸ್ ಬಾಗ್ಲಿ ಅಂತಾರೆ, ಇದಕ್ಕೆ ಬಾಜ್ಯ ಅಂತಾರ. ಇದು ಬಾಜ್ಯಕ್ಕೆ ಭಿನ್ನ ರಾಶಿ ಅದ. ಮ್ಯಾಲೆ ಏನಾಗ್ತದ 5 ಆಗ್ತದ, ತಳಗ 21 ಆಗ್ತದ. 21 ಒಂದಲ್ಲಿ 21 ಆರ್ಲೆ 126 ಮಗ್ಗೆ ಬರ್ಬೇಕಂತ ಹೇಳಿದ್ದಲ್ಲ ನಿಮಗೆ. 6 5 30 300. ಉತ್ತರ ಬರೋಬ್ಬರಿ 300. ಉತ್ತರ ಸಂಖ್ಯೆ ಡಿ. ಮತ್ತೆ ರೀಪ್ಲೇ ಮಾಡ್ರಿ ನೀವು, ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ತದೆ. ರೀಪ್ಲೇ ಮಾಡಿ, ಚೆನ್ನಾಗಿ ಬರ್ಕೋರಿ, ಸಣ್ಣರಾಗ.